ನಿಜಕ್ಕೂ ಸಿಂಗರ್ ಮಂಗಲಿಯವರ ಕತೆ ಕೇಳಿದ್ರೆ ತುಂಬಾ ಬೇಸರ ಆಗುತ್ತೆ. ಅವರು ಅಪಘಾತವಾಗಿ ಅವರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಏನಾಗಿದೆ ಅವರಿಗೆ ನಿಲ್ವಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದು ನಾನು ನಿಮಗೀಗ ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕೆ ನಮ್ಮ ಚಾನಲ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ. ಎಂದಿನಂತೆ ಸಿಂಗರ್ ಮಂಗಲಿ ಅವರು ಈವೆಂಟ್ಗಳನ್ನು ಮುಗಿಸಿಕೊಂಡು ಮಧ್ಯರಾತ್ರಿ ಹೈದರಾಬಾದ್ಗೆ ತೆರಳುತ್ತಿದ್ದರು. ಸದ್ಯ ಆಂಧ್ರ ಪ್ರದೇಶದಿಂದ ಹೈದರಾಬಾದ್ಗೆ ಹೋಗ್ತಾಯಿದ್ರು. ಇನ್ನೇನು ಹೈದರಾಬಾದ್ ಇನ್ನೊಂದು 20 ಕಿಲೋಮೀಟರ್ ಅಂತರದಲ್ಲಿ ಇತ್ತು. ಸದ್ಯ ಡ್ರೈವರ್ ಮಾಡಿದೊಂದು ಅಚಾತುರ್ಯ ಕೆಲಸದಿಂದ ಸಿಂಗರ್ ಮಂಗಲಿ ಮತ್ತು ಅವರ ಜೊತೆ ಇದ್ದಂಥ ಒಬ್ಬಳು ಸ್ನೇಹಿತೆ ಹಾಗೂ ಡ್ರೈವರ್ಗೆ ಕೂಡ ತೀವ್ರವಾದ ಪೆಟ್ಟು ಬಿದ್ದಿದೆ. ಅದರ ಡ್ರೈವರ್ದೊಂದು ಕೈ ಕಾಲು ಎರಡೂ ಕೂಡ ಮುರಿದೋಗಿದೆ ಅಂತ ಹೇಳಲಾಗುತ್ತೆ. ಹೌದು, ತಮ್ಮ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ ಹೋಗ್ತಾಯಿದ್ರು. ಆ ಕಾರ್ನಲ್ಲಿ ಹೋಗಬೇಕಾದ್ರೆ ಸಡನ್ನಾಗಿ ರೈಟಿಗೆ ಓವರ್ಟೇಕ್ ಮಾಡಲಂತೂ ಹೋಗ್ಬಿಡ್ತಾನೆ. ಮುಂದೆ ಒಂದು ಲಾರಿ ಹೋಗ್ತಿದ್ದ ಪರಿಣಾಮವಾಗಿ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿ ರೈಟಿಗೆ ಓವರ್ಟೇಕ್ ಮಾಡಲು ಹೋಗಿದ್ದಾನೆ. ಅದು NH4 ಆಗಿದ್ದರಿಂದ ಅಪೋಸಿಟ್ ಕೂಡ ಲಾರಿನ ತುಂಬ ಸ್ಪೀಡಾಗಿ ಬರ್ತಿತ್ತು. ಆ ಲಾರಿ ಸ್ಪೀಡಾಗಿ ಬರ್ತಿರೋ ಮಧ್ಯರಾತ್ರಿ ಆಗಿದ್ದರಿಂದ ಈತನಿಗೆ ಲೈಟ್ ಬೆಳಕಿನಲ್ಲಿ ಕನ್ಫ್ಯೂಸ್ ಕೂಡ ಆಗಿಬಿಟ್ಟಿದ್ದಾನೆ. ಹೌದು, ಆ ಲಾರಿಯಲ್ಲಿ ಒಂದೇ ಒಂದು ಲೈಟ್ ಉರಿತಿತ್ತು ಅಂತ ಕೇಳಲಾಗುತ್ತೆ. ಅದಕ್ಕಾಗಿ ಆದ ಬೈಕ್ ಅಂದುಕೊಂಡು ಮುಂದೆ ನುಗ್ಗಿಸ್ಬಿಟ್ಟಿದ್ದಾನೆ. ಹೊಡೆದಂಥ ಪರಿಣಾಮವಾಗಿ 2-3 ಪಲ್ಟಿ ಹೊಡೆದು ಸದ್ಯ ಈಗ ಸಿಂಗರ್ ಮಂಗಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಸ್ಥಿತಿ ಸ್ವಲ್ಪ